ಧನುಸ್ಸು ರಾಶಿ, ಮಕ್ಕಳಿಂದ ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ, ಮಕ್ಕಳಿಂದ ಸಿಹಿ ಸುದ್ದಿ, ಇವೆಲ್ಲ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವನ್ನುಂಟು ಮಾಡುತ್ತೆ. ಹಣಕಾಸಿನ ಸಮಸ್ಯೆ ಏನಾದರೂ ಇದ್ದರೆ ಅದೆಲ್ಲ ಬಗೆಹರಿತಕ್ಕಂಥದ್ದು. ಆರ್ಥಿಕವಾಗಿ ಯಾವುದಾದ್ರೂ ಸಣ್ಣ ಪುಟ್ಟ ಗೊಂದಲಗಳು, ಅಡ್ಡಿ ಆತಂಕಗಳು ಇದ್ದರೆ ಅವೆಲ್ಲ ನಿವಾರಣೆಯಾಗತ್ತೆ. ಆ ಹಣದ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಸಮಾಧಾನವಾಗುವಂಥದ್ದು. ಧಾರ್ಮಿಕ ಕೆಲಸಗಳಲ್ಲಿ ಆಸಕ್ತಿ, ಏನೋ ದೇವರ ಸೇವೆ ಮಾಡ್ತಕ್ಕಂಥದ್ದು, ಯಾವುದೋ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಹೋಮ ಹವನಗಳಲ್ಲಿ ಭಾಗಿಗಳಾಗ್ತಕ್ಕಂಥದ್ದು, ದೇವರ ಭಜನೆಯನ್ನು ಮಾಡುವಂಥದ್ದು, ಅಥವಾ ಇನ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮಗೆ ಸಮಾಧಾನವನ್ನು ಕೊಡ್ತಕ್ಕಂತಹ ದಿವಸ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಫಲಿತಾಂಶ ಸಿಕ್ಕುವಂಥದ್ದು, ಜೊತೆಗೆ ಸಂತೋಷವಾಗುವಂಥದ್ದು, ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಫಲಿತಾಂಶ ಇವತ್ತು ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಭವಿಷ್ಯದ ಬಗ್ಗೆ ಹಲವಾರು ಕನಸುಗಳನ್ನು ಕಟ್ಟಿಕೊಳ್ತೀರಿ, ಕನಸನ್ನು ಕಾಣ್ತೀರಿ, ಅವೆಲ್ಲವೂ ಕೂಡ ಸಾಕಾರವಾಗಲಿ ಅಂತ ಹೇಳಿ ನಮ್ಮ ಆಶಯ. ನಿಮ್ಮ ಪ್ರಾಮಾಣಿಕ ಪ್ರಯತ್ನದಿಂದ ಮಾತ್ರ ಯಶಸ್ಸು ಅಂತ ಹೇಳಿ ತಿಳ್ಕೊಳ್ಬೇಕಾದಂತಹ ದಿವಸ. ಭಗವಂತನ ಅನುಗ್ರಹ, ಅದೃಷ್ಟ, ಇದರ ಜೊತೆಗೆ ನಿಮ್ಮ ಪ್ರಯತ್ನವೂ ಕೂಡ ಬಹಳ ಪ್ರಾಮಾಣಿಕವಾಗಿರಬೇಕು. ಆಗ ಮಾತ್ರ ಯಶಸ್ಸಿನ ಹಾದಿ ನಿಮಗೆ ಬಹಳ ಸುಲಭವಾಗ್ತಕ್ಕಂಥದ್ದು. ವಿಶೇಷವಾಗಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ಯಾರಿಗೆ ಜನ್ಮತಃ ಶೀತ ಸ್ವಭಾವವಿದೆ ಅವರಿಗೆ ಸ್ವಲ್ಪ ತೊಂದರೆಯಾಗುವಂತಹ ದಿವಸ. ಶೀತದಿಂದ ಉಸಿರಾಟಕ್ಕೆ ಸಮಸ್ಯೆ, ಅದರಿಂದ ದೇಹದಲ್ಲಿ ಶ್ವಾಸಕೋಶದಲ್ಲಿ ಒಂದಷ್ಟು ಸಮಸ್ಯೆಗಳು ಕಾಣ್ತಕ್ಕಂಥದ್ದಾಗತ್ತೆ. ತಾಯಿಯವರ ಆರೋಗ್ಯದಲ್ಲಿ ದೊಡ್ಡ ವ್ಯತ್ಯಾಸವಾಗತ್ತೆ. ಅದನ್ನು ನೀವು ಸರಿಯಾಗಿ ಜವಾಬ್ದಾರಿಯುತವಾಗಿ ಆ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡ್ತಾ ಹೋದರೆ, ತಾಯಿಯವರ ಸೇವೆಯನ್ನು ಮಾಡ್ತಾ ಹೋದರೆ ಅವರಿಗೆ ಅನುಕೂಲವಾಗಬಹುದು. ಅದು ನಿಮಗೆ ಗೊತ್ತಿರಲಿ. ಸರ್ಕಾರಿ ಕೆಲಸಕ್ಕೆ ತೆರಳಿ ಹಿಂದಿರುಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬೇಸರವಾಗುತ್ತೆ. ಯಾವುದೋ ಸರ್ಕಾರದಿಂದ ಆಗಬೇಕಾದಂತಹ ಕೆಲಸಕ್ಕೆ ಹೋಗಿರ್ತೀರಿ, ಅಲ್ಲಿ ಕೆಲಸ ಇನ್ನೇನು ಆಗೇ ಬಿಡುತ್ತು ಅನ್ನುವಂತಹ ರೀತಿಯಲ್ಲಿ ನಡೆಯುತ್ತೆ. ಆದರೆ ನಿಮ್ಮ ಕೆಲಸ ಆಗೋದಿಲ್ಲ, ಬೇಸರ ಪಟ್ಕೊಂಡು ವಾಪಸ್ ಬರ್ತೀರಿ. ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವರಿಗೆ ಬಹಳ ಎಚ್ಚರಿಕೆಯ ದಿವಸ ಇದು. ಎಚ್ಚರಿಕೆಯ ಸೂಚನೆಗಳು ಬರುತ್ತೆ. ಆಗ ಬುದ್ಧಿವಂತಿಕೆಯಿಂದ ಎಚ್ಚರಿಕೆಗಳನ್ನು ಗಮನಿಸಿ ನೀವು ನಿಮ್ಮ ವ್ಯವಹಾರವನ್ನು ಸರಿಪಡಿಸ್ಕೊಳ್ಬೇಕಾದಂಥದ್ದು. ಇಲ್ಲದಿದ್ದರೆ ಕಾನೂನಿನ ಕಟ್ಟಳೆಗೆ ನೀವು ಸಿಕ್ಕಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಇರಬಹುದು. ಹಣ ಮತ್ತು ದಾಖಲಾತಿಗಳ ನಷ್ಟದ ಸೂಚನೆ ಇದೆ. ದುಡ್ಡನ್ನು ಕಳ್ಕೊಳ್ಳಬಹುದು, ಇಲ್ಲ ದಾಖಲಾತಿಗಳು ನಿಮ್ಮಿಂದ ಕೈ ತಪ್ಪಬಹುದು, ಅಥವಾ ದಾಖಲಾತಿಗಳಲ್ಲಿ ಏನೋ ನ್ಯೂನ್ಯತೆಗಳು ಕಂಡು ಬಂದು ಅಪರಾಧ ಅಂತಕ್ಕಂತಹ ವಿಚಾರ ನಿಮಗೆ ಉಂಟಾಗಬಹುದು. ಅಧಿಕಾರ, ಅಹಂಭಾವ ಇದೆರಡೂ ನಿಮ್ಮ ಜೀವಕ್ಕೆ ಕುತ್ತನ್ನು ತರುತ್ತೆ. ಯಾವುದೋ ಒಂದು ಅಧಿಕಾರ ನಿಮ್ಮನ್ನು ಮಾಡಬಾರದೇ ಇರತಕ್ಕಂತಹ ಕೆಲಸಗಳಿಗೆ ಪ್ರಚೋದನೆಯನ್ನು ಮಾಡಬಹುದು. ನನ್ನ ಬಿಟ್ಟರೆ ಇಲ್ಲ, ನಾನೇ ಅಂತಕ್ಕಂತಹ ಯಾವುದೋ ಒಂದು ಧನ ಮದ ನಿಮ್ಮನ್ನು ಜೀವಕ್ಕೆ ಅಪಾಯ ಅನ್ನುವಂತಹ ಸೂಚನೆಯನ್ನು ಕೊಟ್ಟರೂ ಕೂಡ ನೀವು ತಿಳಿದೇ ಇದ್ದರೆ ಅಂತಹ ಅಪಾಯಕ್ಕೆ ಅದು ತಳ್ಳುತ್ತೆ. ಎಚ್ಚರಿಕೆಯನ್ನು ವಹಿಸಿ. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಇಂದ್ರಾಕ್ಷಿ ನಾಮಸಾ ದೈವಿ ದೈವತಃ ಸಮುದಾವೃತ ಗೌರಿ ಶಾಕಂಭರಿ ದೇವಿ ದುರ್ಗಾ ನಾಮ್ನೀತಿ ವಿಶ್ರುತ ಎಂಬುದಾಗಿ ಆ ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ದಿನ ಒಂದಷ್ಟರ ಮಟ್ಟಿಗೆ ಚೆನ್ನಾಗಿರತಕ್ಕಂಥದ್ದು. ಖರ್ಚನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಅಧಿಕವಾದಂತಹ ಖರ್ಚು ಮುಂದಿನ ಆರ್ಥಿಕ ಸಂಕಷ್ಟಕ್ಕೆ ನಿಮಗೆ ಎಡೆ ಮಾಡಿಕೊಡುತ್ತೆ. ಹಳೆಯ ಸಮಸ್ಯೆಗಳಿಗೆ ಮಂಗಳವಾಗುತ್ತೆ. ಹಿಂದೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಇಂದು ಅದಕ್ಕೆಲ್ಲ ಒಂದು ರೀತಿಯ ತೆರೆ ಬೀಳ್ತಕ್ಕಂಥದ್ದು. ಅವೆಲ್ಲವೂ ಪರಿಹಾರವಾಗಿ ನಿಮಗೆ ಶುಭ ಸೂಚನೆಯಾಗ್ತಕ್ಕಂಥದ್ದಾಗತ್ತೆ. ಹಳೆಯ ನೆನಪು ಕಾಡುತ್ತೆ, ಬೇಸರವಾಗುತ್ತೆ. ಹಿಂದೆ ಯಾವತ್ತೋ ನೀವು ಉತ್ತಮವಾದಂತಹ ಸಮಯವನ್ನು ಕಳೆದಿರ್ತೀರಿ, ಆ ವಿಷಯ ಮನಸ್ಸಿಗೆ ಬರುತ್ತೆ. ಆ ನೆನಪು ಬಂದಾಗ ಬಹಳ ಬೇಸರವಾಗುತ್ತೆ. ಇಂದಿನ ಸ್ಥಿತಿಯನ್ನು ಕಂಡು ಅಥವಾ ಜ್ಞಾಪಕ ಮಾಡಿಕೊಂಡು ಸಂಶೋಧನೆಗೆ ಅಥವಾ ಆತ್ಮಾವಲೋಕನಕ್ಕೆ ಬಹಳ ಉತ್ತಮವಾದಂತಹ ಸಮಯ, ಸುಸಮಯ ಅಂತ ಹೇಳಬೇಕು. ಯಾವುದಾದ್ರೂ ಹೊಸತನ್ನು ಕಂಡು ಹಿಡ್ಕೊಳ್ಳಿಕ್ಕೆ, ಅಥವಾ ಅದು ಯಾವುದೂ ಆಗಲಿಲ್ಲ ನಿಮ್ಮ ಬಗ್ಗೆ ನೀವೇ ಪರಾಮರ್ಶೆ ಮಾಡಿಕೊಳ್ಳಿಕ್ಕೆ, ಸರಿ ತಪ್ಪುಗಳ ವಿಚಾರವನ್ನು ಮಾಡಲಿಕ್ಕೆ, ತಿದ್ದುಕೊಳ್ಳಿಕ್ಕೆ, ಒಳ್ಳೆಯ ಜಾಡನ್ನು ಹಿಡಿಲಿಕ್ಕೆ ಇದು ಉತ್ತಮವಾದಂತಹ ಸಮಯ ಅಂತ ಹೇಳಬೇಕು. ಸ್ನೇಹಿತರ ಜೊತೆಯಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೀತೀರಿ. ಅಂತಹ ಸ್ನೇಹಿತರ ಜೊತೆ
ಆಗತಕ್ಕಂತಹ ಮಾತುಕತೆ, ಚರ್ಚೆ ಇವೆಲ್ಲವೂ ಕೂಡ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಮನೆಯಲ್ಲಿ ಮಾತ್ರ ಒಂಟಿತನ ಕಾಡುತ್ತೆ, ಏಕಾಂಗಿತನ, ನನ್ನ ಪಾಲಿಗೆ ಯಾರೂ ಇಲ್ಲ, ನಾನು ಒಬ್ಬನೇ ಅಂತಕ್ಕಂತಹ ಭಾವನೆ ಮನಸ್ಸಿನಲ್ಲಿ ಆಳವಾಗಿ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಸಾಲಗ್ರಾಮ ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿ, ಸಾಲಿಗ್ರಾಮ ರೂಪಿಯಾದಂತಹ ಮಹಾವಿಷ್ಣುವಿನ ಪ್ರಾರ್ಥನೆಯಿಂದ ನಿಮ್ಮೆಲ್ಲ ದುಗುಡಗಳು ದೂರವಾಗಲಿ, ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ, ಬಹಳ ಸರಳವಾದಂತಹ ಕೆಲಸಗಳೂ ಕೂಡ ನಿಮಗೆ ಪ್ರಯಾಸವನ್ನು ಉಂಟು ಮಾಡುತ್ತೆ, ತುಂಬ ತೊಂದರೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಆರೋಗ್ಯದ ವಿಚಾರದಲ್ಲಿ ಸಮಾಧಾನವಾಗುತ್ತೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಮಗೆ ಏನಾದರೂ ಕಾಡ್ತಾ ಇದ್ರೆ, ಅಥವಾ ಇಷ್ಟು ದಿವಸ ಅದು ತೊಂದರೆ ಕೊಡ್ತಾ ಇದ್ರೆ, ಈ ದಿವಸ ಅದಕ್ಕೆಲ್ಲ ಒಂದು ರೀತಿಯ ಮುಕ್ತಿ ಅನ್ನುವಂಥದ್ದು ಸಿಕ್ಕತ್ತೆ. ಆರ್ಥಿಕವಾಗಿ ತೊಂದರೆ ಇಲ್ಲ, ಆದರೆ ಹಣ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಹೆಚ್ಚಾಗಿರುತ್ತೆ. ದುಡ್ಡನ್ನ ಇಡಬೇಕು ಅನ್ನುವಂತಹ ಭಾವನೆ ಅದು ಆಪದ್ಧನವಾಗಿ ಇದ್ರೆ ಒಳ್ಳೆಯದಲ್ಲ. ಆದರೆ ಆ ಆಪದ್ಧನ ನಿಮಗೆ ವಿರುದ್ಧವಾಗಿ ಯಾವುದಕ್ಕೂ ಖರ್ಚನ್ನ ಮಾಡದಲೆ ಹಣವನ್ನು ಶೇಖರಿಸಿ ಇಟ್ಟುಕೊಂಡ್ರೆ ಅದು ಯಾರ ಪಾಲಾಗುತ್ತೋ ಗೊತ್ತಿಲ್ಲ. ಆ ರೀತಿಯ ಆಪದ್ಧನ ಒಳ್ಳೆಯದಲ್ಲ. ನೆರೆಹೊರೆಯವರಿಂದ ಕೆಲ ಸಹಾಯವಾಗುತ್ತೆ. ಅಕ್ಕಪಕ್ಕದವರು ನಿಮ್ಮ ಏನು ಅಗತ್ಯಕ್ಕೆ ಅನುಗುಣವಾದಂತಹ ಸಹಾಯ ಬೇಕೋ ಅದನ್ನು ಮಾಡ್ತಾರೆ ಅಂತಕ್ಕಂತಹದ್ದು. ಸಾಧನೆ ಮತ್ತು ಅನುಭವ ಇದರ ಬಗ್ಗೆ ಹೆಮ್ಮೆ ಇರುತ್ತೆ. ನಿಮ್ಮ ವಯೋಮಾನಕ್ಕೆ ಅನುಗುಣವಾದಂತಹ ಒಂದು ಅನುಭವ ನಿಮಗೆ ಬಹಳ ಉಪಕಾರಿಯಾದಂಥದ್ದಾಗತ್ತೆ. ಎಲ್ಲರೂ ಕೂಡ ನನ್ನ ಒಂದು ಅಂಕೆಯಲ್ಲಿ ಇರಬೇಕು ಅಂತಕ್ಕಂಥದ್ದು, ನನ್ನ ಕಂಟ್ರೋಲ್ನಲ್ಲಿ ಇರಬೇಕು ಅಂತಕ್ಕಂಥದ್ದು ತಪ್ಪಾಗತ್ತೆ. ಅದನ್ನು ನಿರೀಕ್ಷೆ ಮಾಡಬೇಡಿ. ಪ್ರತಿಯೊಬ್ಬರೂ ಕೂಡ ಸ್ವತಂತ್ರರು. ಅವರವರ ಇಚ್ಛಾನುಸಾರವಾಗಿ ಅವರು ಇದ್ದರೆ ಅವ್ರನ್ನ ಹಾಗೇ ಬಿಟ್ಟರೆ ನಿಮಗೆ ಬೆಲೆ ಜಾಸ್ತಿ ಅಂತ ಹೇಳಿ ತಿಳ್ಕೊಳ್ಬೇಕು. ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದಾಗಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾರಾಧನೆ ಮಾಡಿ. ಶುಭವಾಗಿ.